ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಂಕಿ ಸೌಮ್ಯ ಆರ್ಟ್ಫುಲ್ ಲೈಫ್. ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾವಿವತ್ತು ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ಮಧುಡಿಗೆ ಹೊರಟಿದ್ದೀವಿ. ನಮ್ಮ ಮನೆಯವ್ರ ಚಿಕ್ಕಮ್ಮ ಅವ್ರು ಇದ್ದಾರಲ್ಲಿ, ಅವರು ಕೊಲಪ್ರಮನ್ ಮಾಡ್ತಾಯಿದ್ದಾರೆ. ಹಂಗಾಗಿ ನಮ್ಮನ್ನು ಕರೆದಿದ್ರು, ನಾವು ಹೋಗೋಣ ಅಂತ ಹೊರಟಿದ್ದೀವಿ. ನಾವು ಇನ್ನು ಅವ್ರ ಮನೆಗೆ ಬಂದ್ವಿ. ನಾವು ಬರೋ ಅಷ್ಟರಲ್ಲೆಲ್ಲ ಆರತಿ ಎಲ್ಲ ಮಾಡೋದೆಲ್ಲ ಮುಗ್ದಿದ್ದು ದೇವ್ರಿಗೆ. ಅವರು ಇನ್ನು ಕೊಲಪ್ರಮಕ್ಕೆ ಕುರಿ ಕಡ್ದಿದ್ರಂತೆ. ನಾವು ಬರೋ ಅಷ್ಟರಲ್ಲಿ ಮಟನ್ನು ಎಲ್ಲ ಕಟ್ ಮಾಡಿದರು. ನಮ್ಮ ಮನೆಯವ್ರು ಏನು ಮಟನ್ ಸಾಂಬಾರು ಮಾಡ್ತಾಯಿದ್ದಾರೆ. ಇಲ್ಲಿ ಜಾಸ್ತಿ ಮಟನ್ ಸಾಂಬಾರಲ್ಲ, ಹಂಗಾಗಿ ಹೆಂಗಸ್ರೆಲ್ಲ ನಮ್ಗೆ ಇದಕ್ಕೆಲ್ಲ ಉಪ್ಪು ಖಾರ ಕೂಡ್ಸೋದು ಬರೋಲ್ಲ ಜಾಸ್ತಿ ಮಟನ್ ಸಾಂಬಾರು. ನೀವೇ ಯಾರಾದರೂ ಮಾಡಿರಿ ಅಂತಂದರೆ ನಮ್ಮ ಮನೆಯವ್ರು ಸರಿ ಬಿಡು ನಾನು ಮಾಡ್ತೀನಿ ಅಂತ ನಮ್ಮ ಮನೆಯವರೇ ಮಾಡ್ತಾಯಿದ್ದಾರೆ. ಇನ್ನು ನಾನಿಲ್ಲಿ ಹೆಂಗೂ ನಮ್ಮ ಮನೆಯವರೇ ಇನ್ನು ಅಡುಗೆ ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೊಂಡೆ. ಇಲ್ಲೆಲ್ಲ ನಮ್ಮ ರಿಲೇಷನ್ನೇ ಇರೋದು, ಆದರೂ ನಾನು ಯಾರನ್ನೂ ವೀಡಿಯೋ ಶೂಟ್ ಮಾಡಲಿ. ಯಾಕಂದರೆ ಸ್ವಲ್ಪ ಜನಕ್ಕೆ ಇಷ್ಟ ಇರುತ್ತೆ, ಸ್ವಲ್ಪ ಜನಕ್ಕೆ ಇಷ್ಟ ಇರಲ್ಲ ವೀಡಿಯೋಸ್ ಎಲ್ಲನೂ. ಹಂಗಾಗಿ ಯಾರನ್ನೂ ವೀಡಿಯೋ ಶೂಟ್ ಮಾಡಲಿಲ್ಲ. ನಮ್ಮ ಮನೆಯವ್ರು ಮಾತ್ರ ಇಲ್ಲಿ ತೆಗ್ದೆ. ಇನ್ನು ಅವರೇ ಅಡುಗೆ ಮಾಡ್ತಿದ್ರಲ್ಲ ಹಂಗಾಗಿ. ಇನ್ನು ನಮ್ಮ ಮನೆಯವ್ರು ಇಲ್ಲೆಲ್ಲ ಸಾರಿಗೆಲ್ಲ ಇನ್ನು ರೆಡಿ ಮಾಡಿದ್ರು. ಇನ್ನು ಅದಾದಮೇಲೆ ಇನ್ನು ಅವ್ರದ್ದು ಇನ್ನು ಅಡುಗೆ ಎಲ್ಲ ಮುಗಿಯೋ ಅಷ್ಟರಲ್ಲಿ ಹಿಂಗೆ ಓಡಾಡ್ಕೊಂಡು ಬರೋಣ ಅಂತ ಹಿಂಗೆ ಬಂದ್ವಿ. ಇನ್ನು ಐಸ್ ಕ್ರೀಮ್ ಆಟ ನೋಡಿದ್ವಿ, ಐಸ್ ಕ್ರೀಮ್ ತಿನ್ನೋಣ ಅಂತ ಅಲ್ಲಿ ಹೋಗ್ಬಿಟ್ಟು ಐಸ್ ಕ್ರೀಮ್ ತಿನ್ಕೊಂಡು ಇನ್ನು ಇಲ್ಲಿ ಬಂದ್ವಿ. ಇನ್ನು ಬಂದಿದ್ದ ತಕ್ಷಣ ಇಲ್ಲಿನ ಅಡುಗೆ ಆಗಿತ್ತು. ಇನ್ನು ನನ್ನ ಮಗಳು ನಾವೆಲ್ಲ ಇಲ್ಲಿ ಊಟ ಮಾಡ್ಕೊಂಡು ಸಾಯಂಕಾಲನೇ ಇನ್ನು ಬರೋಣ ಅಂತ ಅಂದ್ಕೊಂಡು ಇನ್ನು ಮಟನ್ ಸಾರು ತಿಂದಿನ ತೀರಾ ಕತ್ಲಾಗಿ ಇನ್ನೇನು ಹೋಗೋದು ಅಂತಂದು ಹೇಳ್ಬಿಟ್ಟು ಬರಲಿಲ್ಲ. ತಿರ್ಗಿನ ಬೆಳಗ್ಗೆ ಇದು ವೀಡಿಯೋ ಬೆಳಗ್ಗೆ ಇನ್ನು ಬಂದಿದ್ದ ತಕ್ಷಣವೂ ಇನ್ನು ಕಾಫಿ ಕುಡಿಯೋಂಗಾಯ್ತು. ಅದಕ್ಕೋಸ್ಕರ ಇನ್ನು ಕಾಫಿ ಮಾಡೋಣ ಅಂತ ಇಲ್ಲಿ ಮಾಡ್ತಾಯಿದ್ದೀನಿ. ನನಗೆ ಎಲ್ಲಿ ಯಾರ ಮನೆಗೆ ಕಾಫಿ ಕೊಡೋರು ಕೂಡ ಬಂದು ನಮ್ಮ ಮನೇಲಿ ಕಾಫಿ ಕುಡಿದಿದ್ದು ಸಮಾಧಾನ ಆಗೋಲ್ಲ. ಇನ್ನು ಹಂಗಾಗಿ ನಮ್ಮ ಮನೆಯವರು ಕುಡಿತೀನಿ ಅಂದರು. ನನಗೂ ನಮ್ಮ ಮನೆಯವ್ರಿಗೆ ಮಾಡೋಣ ಅಂತ ಇಲ್ಲಿ ಕಾಫಿಗಿಟ್ಟೆ. ನನ್ನ ಮಗಳು ಇನ್ನು ರೆಡಿ ಆಗಿಬಿಟ್ಟು ಇನ್ನು ಅಲ್ಲೇ ತಿಂಡಿ ತಿಂದ್ಕೊಂಡು ಬಂದಿದ್ವಲ್ಲ, ಇನ್ನು ಅವಳಿನ ಸ್ಕೂಲಿಗೆ ಹೊರಟ್ಲು. ಇನ್ನೀಗ ಕಾಫಿ ಮಾಡ್ಕೊಂಡು ಕುಡಿದು ಇನ್ನು ಮನೆಗಳು ಕೆಲಸಗಳು ಸ್ವಲ್ಪ ಇದ್ದಾವೆ. ನಾನು ನೆನ್ನೆ ಹೋಗೋವಾಗೆಲ್ಲ ಪಾತ್ರೆ ಎಲ್ಲ ತೊಳೆದಾಕಿ ಹೋಗಿದ್ದೆ. ಇನ್ನು ಅವನ್ನೆಲ್ಲ ಸ್ಟ್ಯಾಂಡಿಗೆಲ್ಲ ಜೋಡಿಸ್ಬೇಕು. ಇನ್ನು ಹೊರಗಡೆ ಎಲ್ಲ ಕಸ ಗುಡಿಸೋದು ಇದೆಲ್ಲ ಸ್ವಲ್ಪ ಕೆಲಸಗಳಿದ್ದಾವೆ. ಇನ್ನು ಈ ಕೆಲಸಗಳೆಲ್ಲ ಮುಗಿಸ್ಕೊಂಡು ಒಂದೊಂದ್ಸಲ ಇನ್ನು ಮಧ್ಯಾಹ್ನಕ್ಕೆ ಏನಾದರೂ ಒಂಚೂರು ಅಡುಗೆ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಬೀಡಿ ಕೆಲಸ ಐತೆ, ಇನ್ನು ಅದು ಕೂತ್ಕೊಬಿಟ್ರೆ ಇನ್ನೇನು ಕೆಲಸಗಳಿರಲ್ಲ. ವಾಷಿಂಗ್ ಮಿಷಿನ್ ಒಂಚೂರು ಕೆಲಸ ಐತೆ, ಅದೇನಾಗೈತೆ ಗೊತ್ತಿಲ್ಲ. ಬಟ್ಟೆಗಳೆಲ್ಲನೂ ನಾವು ಹಾಕಿರೋವು ಯಾವ ಕೊಳೆ ಹೋಗ್ತಿಲ್ಲ, ಮತ್ತು ಧೂಳು ಹಂಗೆ ಕುತ್ಕೊಳ್ತಾ ಇದ್ದು ಬಟ್ಟೆಗಳ ಮೇಲೆಲ್ಲನೂ. ಅದೇನಾದ್ರು ಒಂದ್ಸಲ ಡ್ರಮ್ ಕ್ಲೀನ್ ಮಾಡಬೇಕೇನೋ ನೋಡ್ಬೇಕು ಅದನ್ನು. ಇನ್ನು ಕಾಫಿ ಮಾಡಿದ್ದಾಯ್ತು. ಇನ್ನು ಹೆಂಗೂ ನಮ್ಮ ಮನೆಯವರು ಕುಡಿತೀನಿ ಅಂದ್ರಲ್ಲ, ಇನ್ನು ಅವ್ರಿಗೊಂದು ಸ್ವಲ್ಪ ಕೊಟ್ಟು ಇನ್ನು ನಾನೊಂದು ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಇನ್ನಿರೋ ಕೆಲಸಗಳು ನೋಡ್ಕೋಬೇಕು. ಮಧ್ಯಾಹ್ನಕ್ಕೆ ಒಂಚೂರು ಟೊಮಟೊ ಬಾತ್ ಮಾಡೋಣ, ಬೇಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸಲ ರಾತ್ರಿಗೂ ಮಧ್ಯಾಹ್ನಕ್ಕೆ ಕೂಡ ಆಗಂಗೆ ಟೊಮಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅರ್ಧ ಲೀಟ್ರ್ ಮೊಸರು ತಂದಿದ್ದೀನಿ. ಮೊಸರು ಐತಲ್ಲ ಪರವಾಗಿಲ್ಲ, ಸಾಂಬಾರು ಇಲ್ದಿದ್ರು ಟೊಮಟೊ ಬಾತೆ ರಾತ್ರಿಗೂ ತಿನ್ಬೋದು ಅಂತ. ಇನ್ನು ಬೆಳಗ್ಗೆ ಬರೋವಾಗ ಅಲ್ಲೇ ಊಟ ಮಾಡ್ಕೊಂಡು ಬಂದಿದ್ವಿ. ಇನ್ನು ಮಟನ್ ಸಾಂಬಾರು ಚಿಕನ್ ಸಾಂಬಾರು ಎಲ್ಲ ಇತ್ತು. ಅದಕ್ಕೆ ಮುದ್ದೆ ಅನ್ನ ಎಲ್ಲ ಮಾಡಿದ್ರಲ್ಲ ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ. ಈ ವಾಷಿಂಗ್ ಮಿಷಿನ್ ತಗೊಂಡು ಸುಮಾರು ಅಂದರೆ ಒಂದು 2 ವರ್ಷ ಆಯ್ತೇನೋ. 2 ವರ್ಷದಿಂದ ಈ ಡ್ರಮ್ ಕ್ಲೀನ್ ಮಾಡಿರಲಿಲ್ಲ. ಅದರಲ್ಲಿ ಜಾಸ್ತಿ ಗಲೀಜು ಕೂತ್ಕೊಂಡಿತ್ತೇನೋ. ನಾವು ಯಾವ ಬಟ್ಟೆಗಳು ಹಾಕಿದ್ರು ಕೂಡ ಬಟ್ಟೆಗಳು ಯಾವ ಕೊಳೆ ಹೋಗ್ತಿರ್ಲಿಲ್ಲ. ಎಲ್ಲ ನಾವು ಹಾಕಿರೋ ಬಟ್ಟೆಗಳಿಗೆಲ್ಲ ಧೂಳು ಹಂಗೆ ಇರೋದು. ಅದಕ್ಕೆ ಇವತ್ತೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಅದು ಡ್ರಮ್ ಕ್ಲೀನ್ ಮಾಡೋಕ್ಕೆ ಏನೋ ಟ್ಯಾಬ್ಲೆಟ್ ಥರ ಏನೋ ಬರ್ತೈತೆ, ಅದು ಹಾಕ್ಬಿಟ್ಟು ನೀರು ಬಿಟ್ಬಿಟ್ರೆ ಅದು ಕ್ಲೀನ್ ಆಗುತ್ತೆ. ನಮ್ಮ ಮನೇಲಿ ಆ ಥರದವೇನೂ ನಾವು ತಗೊಂಡಿಲ್ಲ. ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಲಿಕ್ವಿಡ್ ಹಾಕ್ಬಿಟ್ಟು ಕ್ಲೀನ್ ಗಿಡನ ಅಂತ ಸ್ವಲ್ಪ ಲಿಕ್ವಿಡೇ ಹಾಕಿದ್ವಿ. ಇನ್ನೊಂದು ಸಲ ಯಾವಾಗಾದ್ರೂ ಕ್ಲೀನ್ ಮಾಡೋವಾಗ ಅವು ಆನ್ಲೈನಾಗೆ ಸಿಗ್ತವೆ, ತರಿಸ್ಕೋಬೇಕು. ಈ ಡ್ರಮ್ ಕ್ಲೀನ್ ಮಾಡೋಕ್ಕೆ ಸುಮಾರು ಅಂದರೆ 1 ಗಂಟೆ ಟೈಮ್ ತಗೊಂಡೈತೆ. 1 ಗಂಟೆ ಟೈಮ್ ತಗೊಂಡ್ರು ಚೆನ್ನಾಗಿ ಕ್ಲೀನ್ ಮಾಡೈತೆ. ಎಲ್ಲ ಕೊಳೆ ಎಲ್ಲ ನೀಟಾಗಿ ತೆಗ್ದೈತೆ. ಅದೆಲ್ಲ ಡ್ರಮ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಎಲ್ಲ ವೇಸ್ಟ್ ನೀರೆಲ್ಲ ಬಿಡ್ತೈತಲ್ಲ, ನಾನು ಅವಾಗ ನೋಡಿದೆ ಅದರಲ್ಲೆಲ್ಲ ಸಖತ್ತೆಲ್ಲ ಗಲೀಜೆಲ್ಲ ಬಟ್ಟೆಗಳು ದಾರಗಳು ವೇಸ್ಟು ಎಲ್ಲ ಜಾಸ್ತಿನೇ ಬಂತು. ನಾನು ಅವಾಗ ಅಂದ್ಕೊಂಡೆ ಅದಕ್ಕೆ ಬಟ್ಟೆಗಳೆಲ್ಲ ಹಿಂಗೆ ಆಗ್ತಿದ್ದಿದ್ದು ಅಂತ. ಇದು ಒಂದು 5 ತಿಂಗಳಿಗೂ ಒಂದ್ಸಲ ಹಂಗೆ ಕ್ಲೀನ್ಗೆ ಇಕ್ಬೇಕಂತ ಈ ಡ್ರಮ್ ಕ್ಲೀನಿಂಗು. ನಮ್ಗೆ ಗೊತ್ತಿದ್ರು ನಾವು ಇಕ್ಕಿರಲಿಲ್ಲ. ನಮ್ಮ ಬಟ್ಟೆಗಳು ಯಾವತ್ತೂ ಹಂಗೆ ಆಗಿರಲಿಲ್ಲ. ಚೆನ್ನಾಗೈತೆ ಬಿಡು ಅಂತ ಇಕ್ಕಿರಲಿಲ್ಲ. ಇವಾಗ ಸ್ವಲ್ಪ ಬಟ್ಟೆಗಳು ಹಂಗಾಗವಲ್ಲ, ಅದಕ್ಕೋಸ್ಕರ ಡ್ರಮ್ ಕ್ಲೀನ್ಗೆ ಇಟ್ವಿ ಇವತ್ತು. ಏನಾದರೂ ಒಂದು ವಸ್ತು ತಗೊಳೋದು ಮುಖ್ಯ ಅಲ್ಲ, ತಗೊಂಡ್ಮೇಲೆ ಅದು ನೀಟಾಗಿ ಇಟ್ಕೊಳೋದು ಮುಖ್ಯ. ನಮ್ಮ ಮನೇಲಿ ಯಾವುದೇ ವಸ್ತು ತಗೊಂಡು ನೀಟಾಗಿ ಇಟ್ಕೊಳ್ತೀವಿ, ಯಾವ ಬೇಗ ಹಾಳು ಮಾಡ್ಕೊಳಲ್ಲ. ಈ ವಾಷಿಂಗ್ ಮಿಷಿನ್ ಒಂದು ಇದನ್ನು ಕ್ಲೀನ್ ಮಾಡಬೇಕಾಯ್ತು ಅಂದ್ಕೊಂಡು ಅದಕ್ಕೆ ಇವತ್ತು ಗಳಿಗೆ ಕೂಡೈತೆ. ಆದರೂ ಏನಾಗಿಲ್ಲ, ಇದು ಸ್ವಲ್ಪ ಅದರೊಳಗೆಲ್ಲ ಕೊಳೆ ಎಲ್ಲ ಕೂತ್ಕೊಳೈತೆ ಅಷ್ಟೇ. ಅದೆಲ್ಲ ಕ್ಲೀನ್ ಆದರೆ ಏನೂ ಪ್ರಾಬ್ಲಮ್ ಏನಿಲ್ಲ. ವಾಷಿಂಗ್ ಮಿಷಿನಲ್ಲಿ ಅದರಲ್ಲೇ ಸೈಡಲ್ಲಿ ಒಂದು ಬಾಕ್ಸ್ ಇರ್ತೈತೆ, ಅದನ್ನ ಯಾವಾಗೂ ಒಂದು 2-3 ತಿಂಗಳಿಗೆ ತೆಗೆದು ಕ್ಲೀನ್ ಮಾಡ್ಕೋಬೇಕು. ಅದರಲ್ಲಿ ಧೂಳು ಮತ್ತು ಬಟ್ಟೆಗಳಲ್ಲಿರೋ ವೇಸ್ಟ್ ಎಲ್ಲ ಹೋಗಿ ಕೂತ್ಕೊಂಡಿರ್ತೈತೆ. ಇನ್ನು ಮನೇಲಿ ಅದನ್ನು ತಕ್ಕೊಟ್ಟು ಇನ್ನು ಅದಕ್ಕೊಂಚೂರೆಲ್ಲ ಲಿಕ್ವಿಡ್ ಹಾಕ್ಬಿಟ್ಟು ನೀಟಾಗೆಲ್ಲ ಒಂದು ಬ್ರಷಲ್ಲೆಲ್ಲ ನೀಟಾಗಿ ತೊಳೆಯೋಣ ಅಂತ ಇಲ್ಲೆಲ್ಲ ಲಿಕ್ವಿಡ್ ಹಾಕ್ತಾಯಿದ್ದೀನಿ ಅದಕ್ಕೆ. ಇವತ್ತಿನ ವೀಡಿಯೋ ಇದಾಗಿತ್ತು. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸಿಗೋಣ ನಾಳೆ ಒಂದು ವೀಡಿಯೋದಲ್ಲಿ.